ನಮಸ್ತೆ ಗೆಳೆಯರಿ ಎಲ್ಲರೂ ಕೂಡ ನಮಗೆ ಇವತ್ತು ವೈಷ್ಣವಿ ಅಂತ ಸಂಬಂಧ ಬೆಳೆಸಬೇಕು ಸರ್. ನಿಮ್ಮ ಒಂದು ಚಾನಲ್ನ ಮೂಲಕ ಒಬ್ಬ ಒಳ್ಳೆಯ ಹುಡುಗ ಇದ್ರೆ ತಿಳಿಸಿ ಅಂತ ಮಾಹಿತಿ ಕಳಿಸಿರ್ತಾರೆ. ಸೊ ನಿಮಗೇನಾದರೂ ಹುಡುಗಿ ಬೇಕಾಗಿದ್ದರೆ ಮದುವೆ ಆಗೋದಕ್ಕೆ ನೀವು ಕೂಡ ನಿಮ್ಮ ಒಂದು ಬಯೋಡಾಟಾ ನಮಗೆ ಕಳಿಸ್ಬೋದು. gmail.comಗೆ ಒಂದು ಮೇಲ್ ಮಾಡಿದರೆ ಸಾಕು, ಖುದ್ದಾಗಿ ನಮಗೆ ನಿಮ್ಮ ಮಾಹಿತಿ ಬರುತ್ತೆ. ನಿಮಗೆ ಕಂಪೇರ್ ಆಗುವಂಥ ಹುಡುಗಿನ ಹುಡುಕಾಟ ಮಾಡಿ ಜವಾಬ್ದಾರಿ ನಮ್ಮದಾಗಿರುತ್ತೆ. ಇವತ್ತು ವೈಷ್ಣವಿ ಅವರು, ಇವರ ವಯಸ್ಸು ಬಂದು 28 ವರ್ಷ. ಸೊ ಮದುವೆ ಆಗುವಂತಹ ವಯಸ್ಸು ಆಗಿದೆ ನನಗೆ, ಹಾಗಾಗಿ ಇವಾಗಿನಿಂದಲೇ ಗಂಡು ಹುಡುಕಾಟ ಮಾಡ್ತಿದ್ದೇನೆ, ನಾನೇ ಖುದ್ದಾಗಿ ಮಾಡ್ತಿದ್ದೇನೆ ಅಂತ ನಮಗೆ ಡೀಟೇಲ್ಸ್ ಕಳಿಸಿದ್ದಾರೆ. ಇವರ ಜಾತಿ ಬಂದ್ಬಿಟ್ಟು ಆದಿವಾಸಿ ಜನ ಆ್ಯಂಡ್ ಇವರ ತೂಕ 86 kg, ಎತ್ತರ ಬಂದ್ಬಿಟ್ಟು 5.1 ಸೆಂಟಿಮೀಟರ್ ಎತ್ತರಕ್ಕೆ ಇರ್ತಕ್ಕಂಥ ಮಹಿಳೆ ಆಗಿದ್ದು, ಪ್ರಸ್ತುತ ನನಗೆ ಏನೂ ಕೂಡ ತೊಂದರೆ ಇಲ್ಲ. ಆರೋಗ್ಯದಲ್ಲೇ ಆಗಿರಲಿ, ನನ್ನ ಶರೀರದಲ್ಲೇ ಆಗಿರಲಿ, ಜೊತೆಗೆ ನನ್ನ ವೈಯಕ್ತಿಕ ಫ್ಯಾಮಿಲಿ ವಿಚಾರದಲ್ಲೇ ಆಗಿರಲಿ ಏನೂ ಕೂಡ ತೊಂದರೆ ಇಲ್ಲ ಅಂತ ಖುದ್ದಾಗಿ ಹೇಳಿರೋದು. ನಮ್ಮ ಕುಟುಂಬದಲ್ಲಿ ನಾವು ಅಪ್ಪ, ಅಮ್ಮ, ಅಣ್ಣ ಮತ್ತು ಅಜ್ಜಿ ಎಲ್ಲರೂ ಸೇರಿಕೊಂಡು ಒಂದೇ ಮನೆಯಲ್ಲಿ ವಾಸವಾಗಿರೋದು ಅಂತ ಹೇಳಿರ್ತಕ್ಕಂಥದ್ದು. ಸೊ ಫೋಟೋ ಅವರು ಕಳಿಸಿಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ ಸ್ನೇಹಿತರೆ. ಇವಾಗ ವಿಚಾರಕ್ಕೆ ಬರೋಣ. ಹುಡುಗ ಹೆಂಗಿರಬೇಕು ಈ ಒಂದು ವೈಷ್ಣವಿ ಅವರನ್ನು ಮದುವೆ ಆಗುವಂಥ ಹುಡುಗ? ಅವರು ಹೇಳಿರೋದು ಮೊದಲನೇ ಪಾಯಿಂಟು, ಮದುವೆ ಆಗುವಂಥ ಗಂಡು ಅಪ್ಪಟ ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ವ್ಯಕ್ತಿ ಆಗಿರಬೇಕು, ದೇವರ ಭಕ್ತ ಆಗಿರಬೇಕು, ಜೊತೆಗೆ ಗೋಮಾತೆಯನ್ನು ಪೂಜಿಸುವಂಥವನಾಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೆನಪಿರಲಿ, ಮೇಲ್ಗಡೆದು ವೆರಿ ಇಂಪಾರ್ಟೆನ್ಸ್ ಪಾಯಿಂಟ್ ಆಗಿರುತ್ತೆ. ಅದರಂತೆ ಕನ್ನಡ, ಹಿಂದಿ ಈ ರೀತಿ ಭಾಷೆಗಳು ಹಲವಾರು ಮಾತಾಡ್ತಾ ಹೋಗಬೇಕು. ಯಾಕಂದರೆ ಒಂದೇ ಭಾಷೆ ನಾನು ಮಾತಾಡ್ಕೊಂಡು ಈಗಿನ ಒಂದು ಯುಗದಲ್ಲಿ ಬಾಳ್ತೀನಿ ಅಂದರೆ ಅದು ಕನಸಿನ ಮಾತಾಗಿರುತ್ತೆ. 2-3 ಭಾಷೆ ಬರುತ್ತೆ ಅಂದರೆ ಒಂದು ಜೀವನ ಎಲ್ಲಾದರೂ ಹೋಗ್ಬಿಟ್ಟು ಸಾಗಿಸ್ಬೋದು ಅಂತ ಅವರ ಒಂದು ತಲೆ. ಅವ್ರದ್ದೇ ಆಗಿರ್ತಕ್ಕಂಥ ಆಸ್ತಿ ಇರಬೇಕಂತೆ. ಹುಡುಗ ನೋಡೋದಕ್ಕೆ ಚೆಂದವಾಗಿರಬೇಕು, ಜೊತೆಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಮದುವೆ ಆದ ನಂತರ ಸೊ ಒಳ್ಳೆಯ ಒಂದು ಜೀವನ ಕೊಟ್ಬಿಟ್ಟು ಸೂಪರಾಗಿ ನೋಡ್ಕೊಂಡು ಹೋಗಿ, ಯಾರೊಂದಿಗೂ ಕೂಡ ಜಗಳ ಆಡ್ತಿರ್ಬಾರ್ದು. ಮನೇಲೇ ಇದ್ಬಿಟ್ಟು ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಏನು ಕೂಡ ಜಗಳ ಅಂತ ಮಾಡದೇ ರೀತಿಯಲ್ಲಿ ನೋಡ್ಕೊಂಡು ಹೋಗುವಂಥ ಹುಡುಗ ಇದ್ದರೆ ನಾನು ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ ಅಂತ ಇವರು ಖುದ್ದಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿ ನೀವು ಕೂಡ ಇದ್ದೀರಾ ಅಂತಂದ್ಬಿಟ್ಟು ಅವರಿಗೆ ಪ್ರೂವ್ ಮಾಡಬೇಕು, ಮತ್ತೇನು ಕೂಡ ಇಲ್ಲ. ಸೊ ಹಾಗಿದ್ದರೆ ನಿಮ್ಮ ಹತ್ರ ಎಲ್ಲ ಕ್ವಾಲಿಫಿಕೇಷನ್ ಇದೆ ಅಂದರೆ ಅವ್ರ ಹತ್ರ ಒಂದು ಕಾರ್ ಇದೆ ಅಂತ ನೋಡ್ಕೊಂಬರೋಣ. ಸೊ ವೈಟ್ ಕಲರಲ್ಲಿ ನೋಡ್ತಕ್ಕಂಥ ಈ ಒಂದು ಕಾರ್ ಕೂಡ ನೀವು ನೋಡ್ಕೊಳ್ಬೋದು. ಈ ಕಡೆ ಬ್ಲ್ಯಾಕ್ ಕಲರ್ ಇದೆ ಆ್ಯಂಡ್ ಈ ಕಡೆ ಬಂದುಬಿಟ್ಟು ವೈಟ್ ಕಲರಲ್ಲಿ ಏನಿದೆ ಆಸಮ್ ಆಗಿರ್ತಕ್ಕಂಥ 2024 ಮಾಡಲಲ್ಲಿ ರೆಡಿಯಾಗಿರ್ತಕ್ಕಂಥ ಕಾರು ಅವರ ತಂದೆಯ ಅಣ್ಣನವರು ತೆಗೆದುಕೊಂಡಿರ್ತಾರೆ. ಸೊ ಇವರು ತೆಗೆದುಕೊಳ್ಬೇಕು ಅಂತ ಸುಮಾರು 5 ವರ್ಷಗಳಿಂದ ತೀರ್ಮಾನ ಮಾಡಿರ್ತಾರೆ, ಬಟ್ ಅದು ಆಗಿರಲ್ಲ ಸ್ನೇಹಿತರೆ. ಯಾಕಂದರೆ ಈಗಿನ ಒಂದು ಜನರೇಷನಲ್ಲಿ ಕಾರು ತೆಗೆದುಕೊಳ್ಬೇಕು ಅಂದರೆ ಒಂದು ಸಣ್ಣ ಮಾತೆ ಅಲ್ವೇ ಅಲ್ಲ, ತುಂಬ ದುಡ್ಡು ಅಂತ ಖರ್ಚಾಗುತ್ತೆ. ಅದೇ ರೀತಿ ಇವ್ರ ಹತ್ರ ದುಡ್ಡು ಇಲ್ದಿರೋ ಕಾರಣದಿಂದ ಈ ಒಂದು ಕಾರನ್ನ ಸೆಕೆಂಡ್ ಹ್ಯಾಂಡ್ ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ತಂದೆಯವ್ರ ಅಣ್ಣಂದೇ ಅಲ್ವಾ, ಸೊ ಏನಾದರೂ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ, ನೋಡ್ಕೊಳ್ಬೋದು. ಆ್ಯಂಡ್ ಸ್ನೇಹಿತರೆ, ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಪಾಯಿಂಟ್ಗಳು ಆವಾಗಲೇ ಹೇಳಿದ್ನಲ್ವಾ, ಆ ಒಂದು ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಬೇಕು ಕಂಪಲ್ಸರಿ. ಯಾಕಂದರೆ ಅವರು ಏನಕ್ಕೆ ಹೇಳಿರ್ತಾರೆ ಅಂತಂದರೆ ಆ ಒಂದು ಪಾಯಿಂಟ್ಗಳ ಮೂಲಕನೇ ಹುಡುಗನ ಸೆಲೆಕ್ಷನ್ ಮಾಡೋದು. ಸೊ ಒಂದೇ ಒಂದು ಮಿಸ್ ಆದರೂ ಕೂಡ ಅವರು ಸ್ವಲ್ಪ ಏನೋ ಈಗೋ ರೀತಿಯಲ್ಲಿ ಹಿಂಗೆ ಹೇಳಿದ್ನಲ್ಲ ಇವನು, ಇದಕ್ಕೆ ಒಪ್ಕೊಂಡಿಲ್ವಲ್ಲ, 2ರಲ್ಲಿ ಸೆಲೆಕ್ಟ್ ಆದ್ರೆ ಇನ್ನೊಂದು ಸೆಲೆಕ್ಷನ್ ಆಗಲಿಲ್ಲ ಅಂತಂದ್ಬಿಟ್ಟು ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಅವರು ಬೇರೆಯವ್ರನ್ನ ಮದುವೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ನೋಡ್ಕೊಳ್ಳಿ. ಸೊ ಇದರ ಒಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಫ್ಯೂಚರ್ಸ್ ನೋಡ್ಕೊಳ್ಳಿ. ಇದು ಕಾರಿನ ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸು ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ಕೂಡ ನೋಡ್ಕೊಳ್ಬೋದು. ಸ್ಟೇರಿಂಗ್ ಸಿಸ್ಟಮ್ ಆಗಿರಲಿ ಆ್ಯಂಡ್ ಈ ಕಡೆ ಒಂದು ಸೀಟಿನ ಸಿಸ್ಟಮ್ ಆಗಿರಲಿ, ವೆರಿ ಕಂಫರ್ಟೇಬಲ್, ವೆರಿ ಹೈಜೆನಿಕ್. ಅಂದರೆ ಕೂತ್ಕೊಂಡ್ರೆ ಗುರು ನಾನು ಇಟ್ಟು ಬೇಗ ಬಂದನಾ, ನಾನು ಇಲ್ಲಿದ್ದೀನ, ಮನೇಲಿದ್ದೀನ ಅಂತ ನಿಮಗೂ ಕೂಡ ಆಶ್ಚರ್ಯ ಪಡಬೇಕು. ಅಷ್ಟೊಂದು ಸ್ಮೂತಾಗಿ ಇದರಲ್ಲಿ ಟ್ರಾವೆಲಿಂಗ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಹುಡುಗರು ಯಾರಾದರೂ ಅವ್ರನ್ನ ಇಷ್ಟಪಡೋರಿದ್ದರೆ ನೀವು ಒಂದು gmail.comಗೆ ಮೇಲ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಈಸಿ ಆಗಿರತಕ್ಕಂಥ ಟ್ರಿಕ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿನ ಕಮೆಂಟ್ ಮಾಡಬೇಕು. ಸೊ ಅವರೇ ಖುದ್ದಾಗಿ ಅದಕ್ಕೆ ರಿಪ್ಲೈ ಕೊಡ್ತಾರೆ ಸ್ನೇಹಿತರೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ಇಷ್ಟ ಆಗಿದ್ದರೆ ರಿಪ್ಲೈ ಕೊಡ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ರಿಪ್ಲೈ ಕೊಡಲ್ಲ. ತಲೆ ಕೆಡಿಸ್ಕೋಬೇಡಿ ಅಂತ ನಾನು ಕೂಡ ಹೇಳ್ತೇನೆ. ಇದೇ ರೀತಿ ಹೊಸ ಪ್ರೊಫೈಲ್ ಒಂದು ತೆಗೆದುಕೊಂಡು ಬರ್ತೀನಿ.